ನಮಸ್ಕಾರ ಸ್ನೇಹಿತರೆ, ನಿಮಗೇನಾದರೂ ಏರ್ಟೆಲ್ ಸಿಮ್ ಬಗ್ಗೆ ಗೊತ್ತಿತ್ತು ಅಂತ ಅಂದರೆ ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕೆ ಅಂತಂದರೆ ಏರ್ಟೆಲ್ ಯಾವ ರೀತಿಯಾಗಿ ಮೋಸವನ್ನು ಮಾಡ್ತಾ ಇದೆ, 5G ಅನ್ನುವಂತಹ ಹೆಸರನ್ನು ಹೇಳಿಕೊಂಡು ಏನೆಲ್ಲ ಮೋಸ ಮಾಡ್ತಾ ಇದೆ, ಮತ್ತು ಯಾಕೆ ಇತ್ತೀಚೆಗೆ ಏರ್ಟೆಲನ್ನು ಬಳಸ್ತಿರುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಇದನ್ನು ತಿಳಿಸ್ಕೊಟ್ಟ ನಂತರ ಇದರ ಅನುಭವ ನಿಮಗೂ ಕೂಡ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಈ ಬಾರಿ ಏರ್ಟೆಲ್ 4 ಮಿಲಿಯನ್ಗಿಂತ ಹೆಚ್ಚು ಏರ್ಟೆಲ್ ಯೂಸರ್ಸ್ಗಳನ್ನು ಕಳೆದುಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾಕೆ ಈ ರೀತಿ ಆಗ್ತಾ ಇದೆ? ಇಲ್ಲಿ ನಾನು ಮಾತ್ರ ಹೇಳ್ತಾ ಇಲ್ಲ, ಬದಲಾಗಿ ಟ್ವಿಟರ್ನಲ್ಲೂ ಕೂಡ ಹೋಗ್ಬಿಟ್ಟು ನೀವು ನೋಡಬಹುದು. ಏರ್ಟೆಲನ್ನು ಚೋಟೆಲ್ ಅನ್ನೋ ಥರ ಕೂಡ ಕರಿತಿರೋವಂಥದ್ದು. ಯಾಕೆ ಅಂತಂದರೆ ಈ ರೀತಿಯಾಗಿ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ. ಏನೆಲ್ಲ ಸ್ಕ್ಯಾಮ್ಗಳು ನಡೀತಿದ್ದಾವೆ ಹಾಗಾದರೆ? 5G ಮೊದಲನೇ ಬಾರಿ 2023ರಲ್ಲಿ ಏನು ಲಾಂಚ್ ಮಾಡಿದ್ರು ಅಲ್ವಾ, ಅಂದರೆ 4G ಏನು ಅನ್ಲಿಮಿಟೆಡ್ ಆಗಿ ಇದ್ದಂಥದ್ದು. ಆದರೆ ನೀವೇನಾದರೂ 5G ಇದನ್ನು ಬಳಸ್ಕೊಂಡಿಲ್ಲ ಅಂತ ಅಂದರೆ ಎಷ್ಟು ಡೇಟಾ ಬಳಸಿರ್ತೀರ ಅದರ ಒಂದು ಎಕ್ಸ್ಪೆನ್ಸ್ ಅನ್ನುವಂಥದ್ದು ಆಗ್ತಾ ಇತ್ತು. ಆದರೆ ಇವಾಗ ಆ ಒಂದು ಆಪ್ಷನ್ ಕೂಡ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಏರ್ಟೆಲ್ ಆ್ಯಪ್ ಮೂಲಕ ನೀವೇನಾದರೂ 5Gನ ಕ್ಲೇಮ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಅನ್ಲಿಮಿಟೆಡ್ ಆಗಿ, ಸೊ ನೀವು ಯೂಸ್ ಮಾಡಿರುವಂತಹ ಡೇಟಾ ಎಷ್ಟಿತ್ತು ಅದರ ಒಂದು ಎಕ್ಸ್ಪೆನ್ಸ್ ಅನ್ನೋವಂಥದ್ದು ಆಗ್ತಾ ಇತ್ತು. ಆದರೆ ಇವಾಗ ಆ ರೀತಿ ಕೂಡ ಇಲ್ಲ. 5G ಕೂಡ ಸಿಗ್ತಾ ಇರುತ್ತೆ, ಎಲ್ಲ ಓಕೆ. ಆದರೆ ನೀವೇನು ಹಾಕಿಸಿರ್ತೀರಲ್ವ 1.5 GB ಅಥವಾ ನೀವು ಎಷ್ಟು ಹಾಕ್ಸಿರ್ತೀರೋ ಅಷ್ಟು ರೀಚಾರ್ಜ್ ಮಾಡಿಸಿದಷ್ಟು, ಕೆಲವೊಬ್ಬರಿಗೆ 1.5 GB ಆಗಿದ್ದ ತಕ್ಷಣ ಏನು ಬರುತ್ತೆ ಅಂತ ಅಂದರೆ ನಿಮ್ಮ ಒಂದು ಡೇಟಾ ಅನ್ನುವಂಥದ್ದು ಮುಗ್ದಿದೆ ಅಂತ. 5G ಅಂತ ಕೊಟ್ಟಾಗ, ಅನ್ಲಿಮಿಟೆಡ್ ಅಂತ ಕೊಟ್ಟಾಗ 1.5 GB ಮುಗ್ದೋದಾಗ ಹೇಗೆ ಮೆಸೇಜ್ ಬರೋದಕ್ಕೆ ಸಾಧ್ಯ? 28 ರೂಪಾಯಿಗೆ ನೀವು ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳಿ, ಡೇಟಾ ಸಿಗುತ್ತೆ ಅನ್ನುವಂಥದ್ದು ಈ ರೀತಿಯಾಗೆಲ್ಲ ಯಾಕೆ ನಡೀತಾ ಇದೆ? ಈ ರೀತಿಯಾಗಿ ಕ್ವೆಶನ್ ಮಾಡಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದಾಗ ಕೂಡ ಅವರು ಹೇಳೋವಂಥದ್ದು ಏನು ಅಂತಂದರೆ, ನಿಮ್ಮ ಒಂದು ಏರಿಯಾದಲ್ಲಿ 5G ಅನ್ನುವಂಥದ್ದು ಸಿಗೋದಿಲ್ಲ. ಆದರೆ 5G ಬಾರ್ ಅಂತೂ ಫೋನಲ್ಲಿ ಕಾಣಿಸುತ್ತೆ, ಆದರೆ 5G ಅನ್ನುವಂಥದ್ದು ವರ್ಕೇ ಆಗ್ತಿಲ್ಲ. ಮತ್ತು ಇದೊಂದು ಸ್ಕ್ಯಾಮ್ ಅಲ್ವಾ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏರ್ಟೆಲ್ ಸ್ಟ್ಯಾಂಡ್ ಅಲೋನ್ 5Gಯನ್ನು ಕೊಡೋದೇ ಇಲ್ಲ. ಅದು ಜಿಯೋ ಥರ ಕೂಡ ಅಲ್ಲ. ಏನು 4G ಇರುತ್ತೆ ಅಲ್ವಾ, ಆ 4G ಟವರ್ಗಳನ್ನೇ ಅಪ್ಗ್ರೇಡ್ ಮಾಡಿ ಕೊಡ್ತಾ ಇರೋವಂಥದ್ದು. ಆದರೆ ಜಿಯೋ ಆ ರೀತಿಯಾಗಿ ಅಲ್ಲ, ಟ್ರೂ ಒಂದು ಸ್ಟ್ಯಾಂಡ್ ಅಲೋನ್ 5G ಅನ್ನುವಂಥದ್ದನ್ನು ಕೊಡ್ತಾ ಇರೋವಂಥದ್ದು. ಆದರೆ ಏರ್ಟೆಲ್ ಆ ರೀತಿಯಾಗಿ ಇಲ್ಲ. ಇಷ್ಟಕ್ಕೂ ಡೇಟಾ ಲಿಮಿಟ್ ಆದರೂ ಯಾಕೆ ಮುಗಿತಾ ಇರೋವಂಥದ್ದು ಅಂತ ಅಂದರೆ 5G ಏನಿದೆ ಅಲ್ವಾ, 5G ಬಾರ್ ತೋರಿಸುತ್ತೆ, ಆದರೆ ನೆಟ್ವರ್ಕ್ ಮಾತ್ರ 4G ಸಿಗ್ತಾ ಇರುತ್ತೆ. ಸೊ ಡೇಟಾ ಅನ್ನೋವಂಥದ್ದು ಲಿಮಿಟ್ ಮುಗ್ದೋಗ್ಬಿಡುತ್ತೆ. ಜಾಸ್ತಿ ಜನ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ, ಏರ್ಟೆಲ್ ಅಂತಂದರೆ ಎಲ್ಲಿ ಬೇಕಾಗಿದ್ದರೂ ನಮಗೆ ನೆಟ್ವರ್ಕ್ ಅನ್ನುವಂಥದ್ದು ಸಿಗುತ್ತೆ, ತುಂಬ ಚೆನ್ನಾಗಿದೆ, ಸ್ಪೀಡ್ ಇದೆ ಅಂತ. ಮತ್ತು ನೋಡಿ, ರೀಚಾರ್ಜ್ ಮುಗ್ದೋದ ತಕ್ಷಣ ಅಟ್ಲೀಸ್ಟ್ ಜಿಯೋದಾದರೂ OTP ಆ ರೀತಿಯಾದಂಥದ್ದು ಮೆಸೇಜ್ಗಳು ಬರುತ್ತೆ. ಆದರೆ ಏರ್ಟೆಲ್ನಲ್ಲಿ ಅದು ಕೂಡ ಬರ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಅನುಭವ ನಿಮಗೂ ಕೂಡ ಆಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.